ಮಾಜಿ ಸಚಿವ ಬಿ.ಸಿ. ಪಾಟೀಲ್ ರಳಿಯ ಏನು ಅಂತಂದರೆ ಇಂದು ವಿಷ ಸೇವಿಸಿ ಆತ್ಮಹತ್ಯೆ ಮಾಡ್ಕೊಂಡಿರುವಂಥದ್ದು. ಸದ್ಯ ಏನಂತಂದರೆ ಅವರ ಹಿರೇಕಿರರು ಒಂದು ಮನೆಯಲ್ಲಿ ನಾವಿರುವಂಥದ್ದು. ಸದ್ಯ ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಕೂಡ ಅವರ ಸ್ನೇಹಿತರಾಗಿರ್ಬೋದು, ಅವರ ಅಭಿಮಾನಿಗಳಾಗಿರ್ಬೋದು ಸಂಪೂರ್ಣವಾಗಿ ದುಃಖದ ಒಂದು ಮನೆಯಲ್ಲಿ ಮಡಗಿರುವಂಥದ್ದು. ಅಂದರೆ ಪ್ರತಾಪ್ ಅಂತಂದರೆ ಏನಂತಂದರೆ ಒಂಥರ ಇಲ್ಲಿ ಒಂದು ಮನೆಯಲ್ಲಿ ಚಿಕ್ಕ ಮಗು ಇದ್ದ ಹಾಗೆ ಎಲ್ಲರನ್ನೂ ಕೂಡ ನಾನು ಬಿ.ಸಿ. ಪಾಟೀಲ್ ಅಳಿಯ ಅನ್ನೋದನ್ನು ಮರೆತು ಎಲ್ಲರ ಜೊತೆ ಚೆನ್ನಾಗಿ ಬೆರೀತಿದ್ರು, ಬಂದವ್ರನ್ನ ಚೆನ್ನಾಗಿ ಮಾತಾಡಿಸ್ತಾ ಇದ್ದರು. ಸದ್ಯ ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಇದು ಬಿ.ಸಿ. ಪಾಟೀಲ್ ಮನೆಯವರು ಅಂದರೆ ಹಿರೇಕೆರೂರಲ್ಲಿ ಇರ್ತಕ್ಕಂಥ ಬಿ.ಸಿ. ಪಾಟೀಲ್ ಅವ್ರ ಮನೆ. ಈಗಾಗಲೇ ವಿಷಯ ತಿಳಿದಂಥ ಅವರ ಅಭಿಮಾನಿಗಳಾಗಿರ್ಬೋದು, ಜೊತೆಗೆ ಏನಂದರೆ ಅವರ ಮನೆಯಲ್ಲಿ ಕೆಲಸ ಮಾಡುವಂಥವ್ರಾಗಿರ್ಬೋದು ಸಾಕಷ್ಟು ಜನರು ಬಂದು ಇಲ್ಲಿ ಕಣ್ಣೀರು ಹಾಕ್ತಾ ಇರುವಂಥ ಸದ್ಯ ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇರುವಂಥ. ಅಂದರೆ ಪ್ರತಾಪ್ ಅವರು ಕಳೆದ ಒಂದು 15-16 ವರ್ಷಗಳ ಹಿಂದೆ ಏನಂತಂದರೆ ಒಂದು 14 ವರ್ಷಗಳ ಹಿಂದೆ ಏನಂದರೆ ಈ ಒಂದು ಮನೆಯ ಅಳಿಯನಾಗಿ ಬಂದರು. ಸೌಮ್ಯ ಅಂತಕ್ಕಂಥ ಏನು ಹಿರೇಕೆರೂರು ಬಿ.ಸಿ. ಪಾಟೀಲ್ ಹಿರಿಯ ಮಗಳನ್ನು ಮದುವೆಯಾಗಿ ಬಂದಿರತಕ್ಕಂಥ ಪ್ರತಾಪ್ ಅವರು ಇಲ್ಲಿ ಸಾಕಷ್ಟು ಒಂದು ತಮ್ಮ ಸ್ನೇಹ ಬಳಗವನ್ನು ಕಟ್ಕೊಂಡಿದ್ದರು. ಅಂದರೆ ಯಾರನ್ನು ಕೂಡ ಯಾರಿಗೂ ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇದ್ದಿಲ್ಲ. ಬಂದಂಥವ್ರ ಎಲ್ಲ ಈ ಬಿ.ಸಿ. ಪಾಟೀಲ್ರು ಅಂದರೆ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರಿಗೆ ಸಾಕಷ್ಟು ಅಭಿಮಾನಿಗಳಿರ್ತಾರೆ. ಆ ಒಂದು ಅಭಿಮಾನಿಗಳು ಯಾರೇ ಕೂಡ ಈ ಒಂದು ಮನೆಗೆ ಬಂದರೂ ಕೂಡ ಅವರನ್ನು ಕರೆದು ಅವರಿಗೆ ಆತಿಥ್ಯವನ್ನು ನೀಡೋದರಲ್ಲಿ ಏನಂದರೆ ಪ್ರತಾಪ್ ಅವರು ಮುಂದಾಗ್ತಾಯಿದ್ರು. ಸದ್ಯ ಏನಂದರೆ ಇಲ್ಲೇ ಬಣಕಾರ ಅಂತ ಒಬ್ಬರು ಅವರು ಇಲ್ಲಿ ಮನೆ ಕೆಲಸ ಮಾಡುವಂಥ ಇರ್ತಾರೆ. ಬಟ್ ಅವ್ರನ್ನ ಯಾವತ್ತೂ ಕೂಡ ಅವರು ಪ್ರತಾಪ್ ಅವರು ತಮ್ಮ ಸ್ವಂತ ಸ್ನೇಹಿತ ಅಂತ ತಿಳ್ಕೊಂಡು, ತಮ್ಮ ಬ್ರದರ್ ಅಂತ ತಿಳ್ಕೊಂಡು ಅವ್ರನ್ನ ಮಾತನಾಡ್ತಾಯಿದ್ರು. ಸದ್ಯ ಅವರು ಕೂಡ ತುಂಬ ದುಃಖದಲ್ಲಿರುವಂಥದ್ದು. ಸರ್ ನಾವು ಮಾತನಾಡ್ತಾ ಹೋಗ್ತೀನಿ. ಸರ್ ನಮಸ್ತೆ. ಪ್ರತಾಪ್ ಅಂತಂದರೆ ಒಂದು ಮೊದಲೇ ಹೇಳಿದಾಗೆ ಒಂದು ರೀತಿ ನಾವು ನೋಡಿದ್ರ ಪ್ರಕಾರ ಚಿಕ್ಕ ಮಗು ಇದ್ದಂಗೆ ಎಲ್ಲರ ಜೊತೆ ಓಡಾಡೋದು, ಲಕ್ಕ ಮಾತಾಡೋದು ಎಷ್ಟು ನೋವಾಗ್ತಾಯಿದೆ ಸರ್? ದುಃಖ ತಡ್ಕೊಳಕ್ಕೆ ಆಗ್ತಾಯಿಲ್ಲ. ಸ್ವಂತ ತಮ್ಮನ ಕಳ್ಕೊಂಡಂಗೆ ಆಗ್ತಾಯಿದೆ. ಬೆಳಿಗ್ಗೆ ಊರಿಗೆ ಹೋಗಿ ಬರ್ತೇವೆ ಅಂತ ಹೋದವ್ರು ಅವ್ರು ಈ ಥರ ಆಗ್ತದಿಲ್ಲ. ನಮಗೆ ಕನಸಿನಲ್ಲಿ ಕಂಡದ್ದಿಲ್ರಿ. ಅವರು ಸಾಹೇಬ್ರವರು ಕೂಡ ಟಿಫನ್ ಮಾಡ್ಯಾರ, ಮಾಮ ನಾನು ಕತ್ಲಗೇರಿಗೆ ಹೋಗಿ ಬರ್ತೇನೆ 4 ದಿವಸ ಅಂದ್ರೆ. ಆಯ್ತಪ್ಪ ಬೇಗ ಬಾ, ಇಲ್ಲಿ ಮನೆ ಹತ್ರ ಯಾರು ಇರೋದಿಲ್ಲ ಅಂತ ಹೇಳಿದರು. ಹೇಳಿ 4 ದಿವಸ ಹೋಗಿ ಬರ್ತೇನೆ ಮಾಮ ಅಂತ ಹೋದವರು. ನನಗೆ ಹೇಳಿ ಹೋಗಿ ಬರ್ತೇನೆ ಮಾವ ಅಂತ. ನಮಗೆ ಮಾವ ಕತ್ಲಗೇರಿ ಅವ್ರ ಊರಿಗೆ ಅಂದವರು ಈ ಥರ ಆಗ್ತೈತಿ ಅಂತ ನಮಗೆ ಗೊತ್ತಿದ್ದಿಲ್ಲ. ಅವ್ರು ಈ ರೀತಿ ಡೆತ್ ಆದ್ರಂತ ನಮಗೆ ಭಾಳ ಇದಾಗ್ತಾಯಿತ್ತು. ಅವ್ರಿಗೆ ಸೌಮ್ಯ ಅಂತಂದರೆ ಅವ್ರ ದೊಡ್ಡ ಮಗಳು ಅಂತಂದರೆ ತುಂಬ ಪ್ರೀತಿ. ಅವ್ರಿಗೆ ಪ್ರೀತಿ ಮಾಡುವಂಥವ್ರು ಅಳಿಯನಿಗೂ ಕೂಡ ಪ್ರೀತಿ ಮಾಡ್ತಾರೆ. ಆದರೆ ಇವ್ರಿಗೆ ಒಂದು ಅರಣ್ಯ ಪ್ರದೇಶದಲ್ಲಿ ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಘಟನೆ ಏನು ನಡೆದಿತ್ತು ಅಂತ ಏನು ಘಟನೆ ಗೊತ್ತಿಲ್ಲ ರೀ ನಮಗೆ. ಅದೇ ಆಗಿಲ್ಲ ಇಲ್ಲಿ. ಅವ್ರು ಹೋಗ್ತವೆ ಅಂತ ಹೋದಾರ ಅಷ್ಟೇ. ಅದು ನಮಗೆ ಮುಂದೆ ಏನಾಯ್ತು ಅಲ್ಲಿ ಏನು ಗೊತ್ತಾಗ್ತಾ ಇಲ್ಲ. ಈ ರೀತಿ ಅವರು ಆಗ್ತೈತೆ ನಮಗೆ ಅಂತ ಗೊತ್ತಿಲ್ಲ. ಇಲ್ಲಿಗೆ ಚೆನ್ನಾಗೇ ಹೋಗಿದ್ದಾರೆ ಅವರು. ಬರ್ತಾರೆ ಇಲ್ಲಿದ್ದಾಗ ಕೃಷಿ ಆಗಿರ್ಬೋದು, ಸ್ಕೂಲು ಏನೇನೆಲ್ಲ ಕೆಲಸ ಮಾಡ್ತಿದ್ರು ಅವರು. ಇದು ಕಲ್ಯಾಣ ಮಂಟಪ ಎಲ್ಲ ಅವರ ನೋಡ್ಕೊತಾ ಇದ್ರು. ಈ ಮನೆ ಜವಾಬ್ದಾರಿನೂ ಅವರ ನೋಡ್ಕೊತಾ ಇದ್ರು ಎಲ್ಲ. ನಮ್ಮ ಕೊಟ್ಟಾಗೆಲ್ಲ ಭಾಳ ನಾವು ಅಣ್ಣ ತಮ್ಮ ಇದ್ದಂಗೆ ಇದ್ವಿ. ಇದರಲ್ಲೇ ಮಲಗ್ತಿದ್ವಿ. ಆ ರೀತಿ ಇದ್ವಿ ನಾವು. ಬೇರೆಯವರು ಈಗ ಅಲ್ಲಿ ಬಂದಂಥ ಅಭಿಮಾನಿಗಳ ಜೊತೆ ಪ್ರತಾಪ್ ಅವರ ವರ್ತನೆ ಹೇಗಿರ್ತಾ ಇತ್ತು? ಎಲ್ಲರ ಜೊತೆ ತುಂಬ ಖುಷಿಯಿಂದ ಇರ್ತಿದ್ರು. ಎಲ್ಲರಿಗೂ ತಮಾಷೆ ಮಾಡ್ತಿದ್ರು. ಎಲ್ಲರನ್ನೂ ಪ್ರೀತಿಯಿಂದ ಕಾಣ್ತಿದ್ರು. ತಾಲೂಕಿನ ಯಾವೊಬ್ಬ ಕಾರ್ಯಕರ್ತರು ಕೇಳಿದ್ರು ಒಳ್ಳೆ ಮನುಷ್ಯ ಅನ್ನೋ ಭಾವನೆಯಲ್ಲೇ ಇದ್ದರು. ಯಾರಿಗೂ ಕೆಟ್ಟದ್ದಾಗಲಿ, ಯಾರಿಗೂ ವೈರತ್ವವನ್ನು ಯಾವುದೂ ಮಾಡಿಲ್ಲ. ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಂಡಿದ್ರು. ಇಲ್ಲಿವರೆಗೂ ಹಾಗೇನಿದ್ರು. ಅಂದರೆ ಈಗ ಕಳೆದ ಒಂದು 15 ವರ್ಷಗಳಿಂದ ಅಂದರೆ 2009ರಂದು ಅವರು ಸೌಮ್ಯ ಅವ್ರ ಮದುವೆ ಆಯಿತು. ಮದುವೆ ಆದ ನಂತರ ಅವರು ಮನೆಯೊಳಗೆ ಇಲ್ಲೇ ಬಿ.ಸಿ. ಪಾಟೀಲ್ ಅವ್ರ ಜೊತೆಲೇ ಇದ್ದರು. ಇಲ್ಲಿದ್ದಂಥ ಸಂದರ್ಭದಲ್ಲಿ ಆಗಿನಿಂದಲೂ ಯಾವ ರೀತಿ ವರ್ತನೆ ಇತ್ತು? ಅಂದರೆ ಯಾರಾದ್ರ ಜೊತೆ ಬಿರುಸಾಗಿ ಮಾತಾಡೋದು ಅಥವಾ ಬೇರೆ ಯಾವುದಾದ್ರೂ ವ್ಯವಹಾರದಲ್ಲಿ ತೊಡಗಿರೋದು ಏನಾದರೂ ಇತ್ತು ಅಂತ? ಆ ಥರ ಯಾವುದೂ ಇಲ್ಲ. ಸಾಹೇಬ್ರಿಗೆ ಮಗನೇ ಒಂದು ಗಂಡು ಮಗನೇ ಥರನೇ ಇಟ್ಕೊಂಡಿದ್ರು. ಆ ಥರನೇ ಎಲ್ಲರ ಜೊತೆ ಒಡನಾಟನೇ ಇಟ್ಕೊಂಡಿದ್ರು. ಎಲ್ಲ ಚೆನ್ನಾಗಿದ್ರು. ತನ್ನ ಹೆಂಡ್ತಿನೂ ಒಂದು 10 ನಿಮಿಷ ಬಿಟ್ಟಿರ್ತಿಲ್ಲ. ಆ ಥರ ಜೊತೆಗೇ ಇರೋರು. ಮನೆ ಭಾಳ ತುಂಬ ಅಂದ್ರೆ ತುಂಬ ನೋವಾಗ್ತದೆ. ಏನು ಮಾಡೋಕ್ಕಾಗತ್ತೆ ವಿಧಿ. ಇದಿಷ್ಟು ಏನಂತಂದರೆ ಪ್ರತಾಪ್ ಅವರ ಮನೆಯಲ್ಲಿ ಇರ್ತಕ್ಕಂಥ ಅವರ ಸ್ನೇಹಿತರ ಮಾತು. ಅವರು ಎಂದಿಗೂ ಕೂಡ ಯಾರ ಜೊತೆ ಒರಟಾಗಿ ನಡ್ಕೊಂಡವರಲ್ಲ. ಬಿ.ಸಿ. ಪಾಟೀಲರು ಕೂಡ ತಮ್ಮ ಮಗಳನ್ನು ಎಷ್ಟು ಪ್ರೀತಿಯಿಂದ ನೋಡ್ಕೊತಿದ್ರು, ಅಳಿಯನನ್ನು ಕೂಡ ಅಷ್ಟೇ ಪ್ರೀತಿಯಿಂದ ನೋಡ್ಕೊತಿದ್ರು. ಆದರೆ ಈ ಘಟನೆ ನಮಗೆ ಒಂದು ರೀತಿ ಬರಸಿಡಲು ಬರೆದಂತಾಗಿದೆ ಅಂತೇಳಿ ಈಗಾಗಲೇ ಹೇಳಿರುವಂಥದ್ದು. ಕ್ಯಾಮರಾಮನ್ ನಿಂಗಪ್ಪ ಜೊತೆ ಶಿವಮರೇವಾಳರ್, ನ್ಯೂಸ್ ಫಸ್ಟ್ ಹಾವೇರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.